ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವೀಡಿಯೋಕ್ಕೆ ಸ್ವಾಗತ. ನಾವು ಇವತ್ತು ಎಲ್ಲಪ್ಪ ಬಂದಿದ್ವಿ ಅಂದರೆ 5 ರೂಪಾಯಿಗೆ ಇಡ್ಲಿ, 5 ರೂಪಾಯಿ ವಡೆ ಕೊಡೋ ಜಾಗಕ್ಕೆ ಬಂದಿದ್ವಿ. ಇಡ್ಲಿ ಜೊತೆಗೆ 2 ಥರ ಚಟ್ನಿ ಕೊಡ್ತಾರೆ, ಒಂದು ರೆಡ್ ಚಟ್ನಿ ಮತ್ತು ಒಂದು ವೈಟ್ ಚಟ್ನಿ ಕೊಡ್ತಾರೆ. ಹಾಗೆ ಇಲ್ಲಿ ಕಸ್ಟಮರ್ ಇಡ್ಲಿ ತಿನ್ನಬೇಕು ಅಂದರೆ ಕಮ್ಮಿ ಒಂದು 15-20 ನಿಮಿಷ ವೆಯ್ಟ್ ಮಾಡೋಕೆ ಅಷ್ಟು ಕ್ಯೂ ಇರ್ತಾರೆ ಇಲ್ಲಿ. ಹಾಗೆ ಇದ್ರ ಜೊತೆಗೆ ಇಡ್ಲಿ ಜೊತೆಗೆ ಇಲ್ಲಿ ರೈಸ್ ಬಾತು ಡೈಲಿ ಇದೆ, ಒಂಥರ ರೈಸ್ ಬಾತ್ ಇರುತ್ತೆ. ಒಂದು ದಿವಸ ಟೊಮೊಟೊ ಬಾತು, ಪಲಾವು, ವಾಂಗಿಬಾತು, ಪುಳಿಯೋಗರೆ, ಈ ಥರ ಡೈಲಿ ಒಂದು ವೆರೈಟಿ ರೈಸ್ ಇರುತ್ತೆ. ಆಮೇಲೆ ಜೊತೆಗೆ ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ, ಆನಿಯನ್ ದೋಸೆ, ಈಗ ಬೆಣ್ಣೆ ಮಸಾಲೆಗೆ ದೋಸೆ, ವೆರೈಟಿ ದೋಸೆ ಸಿಗುತ್ತೆ. ಬನ್ನಿ ತಿಂದವ್ರು ಏನು ಹೇಳ್ತಾರೆ, ಹಾಗೆ ಓನರ್ ಮಾತಾಡ್ಸೋಣ. 5 ರೂಪಾಯಿಗೆ ವರ್ಕೌಟ್ ಆಗುತ್ತಾ, ಹಾಗೆ ಈ ಲೊಕೇಶನ್ ಎಲ್ಲಿ ಬರುತ್ತೆ ಅನ್ನೋ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ. ಸರ್ ನಮಸ್ತೆ. ಇಡ್ಲಿ ಎಲ್ಲ ಹೇಗಿದೆ ಸರ್ ಟೇಸ್ಟ್? ಇಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಯೂಶಲಿ ಇವ್ರದ್ದು ಚೆನ್ನಾಗಿರುತ್ತೆ. ಹಾಂ, ಕೆಲವೊಂದು ಸಲ ನ್ಯಾಷನಲ್ ಕಾಲೇಜ್ ಮೆಟ್ರೋ ಬಂದಿಂದ ಇವ್ರದ್ದು ಒಂದು ಇಡ್ಲಿ ತೊಗೊಂಡೇ ಬಿಡ್ತಾರೆ. ಈಗ ಬೇರೆ ಕಡೆ ಎಲ್ಲ ಇಡ್ಲಿಗೆ ರೇಟ್ ತುಂಬ ಡಿಫ್ರೆಂಟ್ ಇದೆ. ಇಲ್ಲ 5 ರೂಪಾಯಿ ಕೊಡ್ತಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ 5 ರೂಪಾಯಿ ಕೊಡೋದು? ಅವ್ರದ್ದು ಹೆಂಗೆ ಬಿಸ್ನೆಸ್ ನಡೀತದೆ ಅವರೇ ವಿಚಾರ ಮಾಡಬೇಕು. ಕಸ್ಟಮರ್ ಬಗ್ಗೆ ವಿಚಾರನೆ ನಾನು ತುಂಬ ಇಷ್ಟ ಆಗ್ತಾ ಇದೆ, ತಿಂತಾ ಇದ್ದೀವಿ. ಓಕೆ, ಈಗ 5 ರೂಪಾಯಿಗೆ ಇಡ್ಲಿ ವರ್ತಾ ನಿಮಗೆ ಕೊಡ್ತಿರೋದು? ಬರ್ತಿದೆ, ಬರ್ತಿದೆ. ಇದೇ ರೇಟ್ ಬೇರೆ ಕಡೆ ಎಷ್ಟಿರ್ಬೋದು ಈ ಇಡ್ಲಿಗೆ? 15 ರೂಪಾಯಿ, 20. ಇನ್ನು ಸಾಫ್ಟ್ ಮತ್ತು ಟೇಸ್ಟ್ ವೈಸ್ ಎಲ್ಲ ಹೇಗಿದೆ? ಹೇಳಿರ್ತಿಲ್ಲ, ತುಂಬ ಟೇಸ್ಟ್ ಆಗಿದೆ. ನ್ಯಾಷನಲ್ ಕಾಲೇಜ್ ಡ್ರಾಪ್ ಆದ ತಕ್ಷಣ ಕೆಲವೊಂದ್ಸಲ ಇವ್ರ ಥರ ಇಲ್ಲೇ ತಿನ್ನೋದು ಇಡ್ಲಿ. ಎಷ್ಟು ಟೈಮಿಂದ ಬರ್ತಾ ಇದ್ದೀರಾ? ಆಗ್ತಾ ಇದೆ, ಒಂದು 3-4 ವಾರದಿಂದ ಬರ್ತಾ ಇದ್ದೀವಿ. 3-4 ವಾರದಿಂದ ಬರ್ತಾ ಇದ್ದೀರಾ? ಒಂದ್ಸಲ ಟೇಸ್ಟ್ ಆದಮೇಲೆ ಇಲ್ಲೇ ರೆಗ್ಯುಲರ್ ಆಗಿಬಿಟ್ಟಿದ್ದೀರಾ? ಹೌದು. ಓಕೆ, ಅದು ಬಿಟ್ಟರೆ ಬೇರೆ ಏನು ಟೇಸ್ಟ್ ಮಾಡಿದ್ದೀರಿ ಇಲ್ಲಿ ಇಡ್ಲಿ ಬಿಟ್ಟರೆ? ನಾ ಇಡ್ಲಿನೇ ಫೇವ್ರೇಟ್ ನೋಡ್ರಿ. ಈಗ ಮೊದಲೇ ಸಲ ದೋಸೆ ಟ್ರೈ ಮಾಡೋದು ವಿಚಾರ ಮಾಡ್ತಾ ಇದ್ದೀನಿ. ಹೌದು, ಇಲ್ಲಂದ್ರೆ ಇಡ್ಲಿನೇ ಸಾಫ್ಟ್ ಆಗಿದೆ. ಓಕೆ ಸರ್, ನಿಮ್ಮ ಹೆಸರು? ಸಂದೀಪ್ ಅಂತ. ಓಕೆ ಸರ್, ಥ್ಯಾಂಕ್ ಯು. ಹಾಂ ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಸರ್ ಟೇಸ್ಟಲ್ಲಿ ಇಡ್ಲಿದು? ಇಡ್ಲಿ ಬಂದು ಇವ್ರು 5 ರೂಪಾಯಿಗೆ ಒಂದು ಇಡ್ಲಿ ಕೊಡ್ತಾರೆ. ಇನ್ನೊಂದು ಈ ಸುತ್ತಮುತ್ತ ಸರೌಂಡಿಂಗಲ್ಲಿ ವೆಜ್ ಹೋಟ್ಲ್ ಅಂದರೆ ಇವ್ರದ್ದು ಬುರ್ದೆ ಚೆನ್ನಾಗಿರೋದು. ಇಲ್ಲಿ ಬಿರಿಯಾನಿ ಹಾಕ್ತಾರೆ, ಸಲಾಡ್ ಬಿರಿಯಾನಿ ಅಂತ ಹಾಕ್ತಾರೆ, ಇವ್ರದ್ದೆಲ್ಲ ಹಾಕ್ತಾರೆ. ಜನ ತಿಂದು ಹಾಳು ಮಾಡ್ಕೊತಾರೆ ಅದನ್ನೆಲ್ಲ. ಅವ್ರು ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ, ಅದು ಇದ್ರ. ಇಲ್ಲಿ ನಮ್ಮ ಬಜೆಟ್ ಫ್ರೆಂಡಿಗೆ, ನಮ್ಮ ಲೋಕಲ್ ಅವ್ರಿಗೆಲ್ಲ ಒಂದು ಇಡ್ಲಿ 5 ರೂಪಾಯಿ ಲೆಕ್ಕಾಚಾರದಲ್ಲಿ ಕೊಡ್ತಾರೆ. ಇದು ಬೆಸ್ಟ್ ಇಡ್ಲಿ ಸರ್. ಇನ್ನೊಂದು ರೈಸ್ ಬಾತು ಅದು ಇದೆಲ್ಲ ಮಾಡ್ತಾರೆ, ದೋಸೆ ಮಾಡ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಬಂದು ಸಜೆಸ್ಟ್ ಮಾಡ್ತೀರಿ, ಎಲ್ಲ ಬಂದು ತಿನ್ಕೊಂಡೋಗ್ರಿ ಅಂತ. ಈಗ 5 ರೂಪಾಯಿಗೆ ಚಾಕ್ಲೇಟೇ ಬರಲ್ಲ, ಅಂಥದ್ರಲ್ಲಿ 5 ರೂಪಾಯಿಗೆ ಇಡ್ಲಿ ವಡೆ ಎಲ್ಲ ಕೊಡ್ತಾರೆ. ಅದಕ್ಕೋಸ್ಕರ ನಮ್ಮ ಜನಕ್ಕೋಸ್ಕರ ಇವರು ಬಿಸ್ನೆಸ್ ಮೈಂಡೆಡ್ ಇದ್ದ ಅಂದರೆ ಬೇರೆ ಥರನೇ ಮಾಡ್ಬೋದು. ಇನ್ನೊಂದು ಜನನೂ ನೀವು ಬೇಕಾದ ಜನ ನೋಡ್ಕೊಬೋದು ನೀವು ಇಲ್ಲಿ. ಇನ್ನು ಅಂದರೆ ಅವರು ಮಾಡ್ತಾ ಇರ್ತಾರೆ, ಜನ ಕಲ್ಲಿ ಹಾಕ್ತಾ ಇರ್ತಾರೆ. ಹೌದು, ಆ ಥರ ಇಲ್ಲಿ ಈ ಸುತ್ತಮುತ್ತ ಪ್ಲೇಸಸ್ ಅಂದರೆ ಇವ್ರು 5 ರೂಪಾಯಿಗಾದರೆ ಇವರೊಬ್ಬರೇ ಕೊಡೋದು. ಇನ್ನೊಂದು ನಮ್ಗೆ ಇವಾಗ ಆಚೆ ಹೋದರೆ, ಇವಾಗ ಒಂದು ಹೋಟ್ಲಿಗೆ ಹೋದರೆ ಇಡ್ಲಿ 15 ರೂಪಾಯಿ ಇರುತ್ತೆ, 15 ರೂಪಾಯಿ 20 ರೂಪಾಯಿ ಇರುತ್ತೆ. ಅಲ್ಲಿ ಒಂದು ಇಡ್ಲಿ ತಿನ್ನೋದು ಒಂದೇ, ಇಲ್ಲಿ 2 ಇಡ್ಲಿ ತಿನ್ನೋದು ಒಂದೇ. ಇದು ಬೆಸ್ಟು. ಇನ್ನೊಂದು ಇವ್ರು ಏನು ಕರಾಗಿರಲ್ಲ, ಮಿಕ್ಸ್ ಮಾಡಲ್ಲ, ನೋಡಿ ನೀವೇ ನೋಡ್ಕೊಬೋದು. ಅಂದರೆ ನಾವು ಒಂದೊಂದು 1 by 1 ತಿಂತಾ ಇರ್ತೀರಿ ಇಲ್ಲಿ. ಇಡ್ಲಿ ಜೊತೆ ಏನೆಲ್ಲ ಕೊಡ್ತಾರೆ? ರೆಡ್ ಚಟ್ನಿ ಮತ್ತು ರೆಡ್ ಚಟ್ನಿ ಕೊಡ್ತಾರೆ, ಮತ್ತು ಗ್ರೀನ್ ಚಟ್ನಿ ಕೊಡ್ತಾರೆ. ನನಗೆ ಗ್ರೀನ್ ಚಟ್ನಿ ಅಷ್ಟು ಲೈಕ್ ಮಾಡಲ್ಲ, ಬಟ್ ರೆಡ್ ಚಟ್ನಿ ಇಲ್ಲಿ ಸೂಪರ್ ಆಗಿದೆ. ಓಕೆ, ನಿಮಗೆ ಇಷ್ಟ ಆಗಿದೆ ತುಂಬ? ಹೌದು ಸರ್. ಎಷ್ಟು ಟೈಮಿಂದ ಬರ್ತಾ ಇರಾ? ಸರ್ ನಾವು ನಮ್ಮದು ಜಯನಗರ ಇಲ್ಲಿ. ನಾವು ಬಂದಾಗಲೇ ಈ ಕಡೆ ಬರ್ತಾ ಇರ್ತೀರಾ? ನಿಮ್ಮ ಹೆಸರು? ಶ್ರೇಯಸ್ ಅಂತ. ಓಕೆ ಸರ್. ಫುಡ್ ಎಲ್ಲ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ ಸರ್. ನಾವು ರೆಗ್ಯುಲರಾಗಿ ಒಂದ್ಸಲಿ ಟೇಸ್ಟ್ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿದೆ. ರೇಟು ರೀಸನಬಲ್ ಇದೆ. ಕ್ವಾಂಟಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಈಗ ಇಡ್ಲಿ ಎಲ್ಲ 5 ರೂಪಾಯಿ ಕೊಡ್ತಾರೆ, ಹೇಗೆ ಅನಿಸ್ತಾ ಇದೆ ಸರ್? ಪರವಾಗಿಲ್ಲ. ನಾವು ಇದೇ ಫಸ್ಟ್ ಟೈಮ್ ಅದು ಬ್ಯಾಂಗ್ಳೂರಲ್ಲಿ ಈ ಥರ ನಾವು ನೋಡಿರೋದು, ಬಟ್ ಚೆನ್ನಾಗಿದೆ. ಏನೆಲ್ಲ ತೊಗೊಳ್ತೀರಾ ಇಲ್ಲಿ ಬಂದು ನೀವು? ಸರ್ ಇಡ್ಲಿ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆ ಇಡ್ಲಿ ಅಂತೂ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಓಕೆ, ಎಷ್ಟು ಟೈಮಿಂದ ಬರ್ತಾ, ಯಾವಾಗಿಂದ ಬರ್ತಾ ಇದ್ದೀರಾ? ಸರ್ ನಾನು ಸುಮಾರು ಒಂದು 3 ತಿಂಗಳಿಂದ ಬರ್ತಾ ಇದ್ದೀನಿ. ಒಂದ್ಸಲಿ ಟೇಸ್ಟ್ ಮಾಡಿದೆ ನಾನು ಹೋಗುವಾಗ. ಈಗ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ ನಾನು. ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಾ? ರೆಗ್ಯುಲರ್ ಆಗಿ ಬಂದರೆ ಇಡ್ಲಿ ಮಾತ್ರ ಪಕ್ಕಾ ತಗೊಂಡು. ಇಡ್ಲಿ ಮಾಮೂಲು ರೆಗ್ಯುಲರು ಇಡ್ಲಿ ಅಷ್ಟು ಇಷ್ಟ ಆಗ್ಬಿಟ್ಟಿದೆ. ಇದು ಚೆನ್ನಾಗಿದೆ. ಈಗ ಅದೇ ಇಡ್ಲಿ ಬೇರೆ ಕಡೆ 15-20 ರೂಪಾಯಿ ಇರುತ್ತಲ್ಲ? ಹೌದು, ಬಟ್ ಆ ಟೇಸ್ಟು ಇರಲ್ಲ. ಟೇಸ್ಟ್ ಚೆನ್ನಾಗಿದೆ. ಇಲ್ಲೇ ಟೇಸ್ಟ್ ಚೆನ್ನಾಗಿದೆ. ಇನ್ನು ಅದು ಬಿಟ್ಟರೆ ನಿಮ್ಗೆ ಬೇರೆ ಏನು ಇಷ್ಟ? ಸರ್ ಇದು ಮೈಸೂರು ಮಸಾಲೆ ದೋಸೆ ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಓಕೆ, ಇದು ಫುಡ್ ಬೇರೆ ರೆಕಮೆಂಡ್ ಮಾಡ್ಬೋದಾ ಸರ್? ಈ ಫುಡ್ ಸ್ಟಾಲ್ ರೆಕಮೆಂಡ್ ಮಾಡ್ಬೋದು ಬೇರೆಯವರಿಗೆ? ಮಾಡ್ಬೋದು ಸರ್, ನಿಜವಾಗ್ಲೂ ಮಾಡ್ಬೋದಾ? ಈಗ ರೇಟಿಂಗ್ ಕೊಡೋದ್ರೆ ಎಷ್ಟು ಕೊಡ್ತೀರಾ 10ಗೆ? 10ಗೆ ಅಂದರೆ 10 ಔಟ್ ಆಫ್ ಕೊಡ್ಬೋದು. 10 ಔಟ್ ಆಫ್ ಕೊಡ್ತೀರಾ? ಓಕೆ ಸರ್, ನಿಮ್ಮ ಹೆಸರು? ಗಿರೀಶ್ ಅಂತ. ಓಕೆ, ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದಿಲ್ಲಿ. ಆ್ಯಕ್ಚುಲಿ ನಾನು ಮೆಟ್ರೋಗೆ ಹೋಗಬೇಕು ಅಂತ ಬಂದೆ. ಇಡ್ಲಿ ತುಂಬ ಚೆನ್ನಾಗಿದೆ. ಇಡ್ಲಿ ಚಟ್ನಿ, ಕೆಂಪು ಚಟ್ನಿ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ರೈಸ್ ಬಾತು ತುಂಬ ಚೆನ್ನಾಗಿದೆ. ಇನ್ನೊಂದು ವಿಶೇಷ ಏನಂದರೆ ಅವ್ರು ಫಸ್ಟ್ ದುಡ್ಡು ಕೇಳೋದಿಲ್ಲ, ಫಸ್ಟೇ ಸರ್ವ್ ಮಾಡ್ತಾರೆ. ಫುಡ್ ಇಂಡಸ್ಟ್ರಿನಲ್ಲಿ ಇದು ಭಾಳ ಮುಖ್ಯ. ಹಾಂ, ಹೊಟ್ಟೆ ತುಂಬಿಸೋದು ಮುಖ್ಯ. ಹಣ ಬರುತ್ತೆ, ಹಣ ಎಲ್ಲೂ ಹೋಗಲ್ಲ. ತಿಂದವ್ರು ಪುಕ್ಸಟ್ಟೆ ಯಾರು ಹೋಗೋದಿಲ್ಲ, ಕೊಟ್ಟೋಗ್ತಾರೆ. ಅದು ಭಾಳ ಇಷ್ಟ ಆಯಿತು.
ಎಸ್ಪೆಷಲಿ ಇಡ್ಲಿ ತುಂಬ ಚೆನ್ನಾಗಿದೆ. ಇಡ್ಲಿ ಚೆನ್ನಾಗಿದೆ. ನಾನು ಇದು ಫಸ್ಟ್ ಟೈಮ್ ಬಂದಿರೋದು. ಇಡ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಇಡ್ಲಿಗೂ ರೇಟ್ ಹೇಗಿದೆ? ರೇಟು ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ತುಂಬ ಎಕನಾಮಿಕಲ್ ಇದೆ, ಬಡವರಿಂದ ಹಿಡಿದು ಎಲ್ಲರೂ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ಬೋದು. ಅಲ್ಲ ಈಗ 5 ರೂಪಾಯಿ ಎಲ್ಲೂ ಕೊಡಲ್ಲ ಬೆಂಗಳೂರಲ್ಲಿ. ಹೌದು, ಬಟ್ ಇಲ್ಲ 5 ನಾನು ಆ್ಯಕ್ಚುಲಿ 4 ಇಡ್ಲಿ ಆ ಪ್ರೈಸ್ ಬಾತ್ ತಗೊಂಡೆ 50 ರೂಪಾಯಿ ಅಷ್ಟೇ. ಅಷ್ಟೇ. ಇದೇ ಬೇರೆ ಕಡೆ ಆದ್ರೆ ಒಂದು 70 ರೂಪಾಯಿ ಆಗ್ತದೆ. ತುಂಬ ಕಾಸ್ಟ್ಲಿದು ತಿಂದಿದ್ದೀವಿ, ಇದು ಎಕನಾಮಿಕಲ್ ರೇಟ್. ಆಮೇಲೆ ದಾರಿಲಿ ಹೋಗೋರಿಗೆ ಬರೋರಿಗೆ ಈಸಿಯಾಗಿ ಅಪ್ರೋಚಬಲ್. ಆಮೇಲೆ ಮೆಟ್ರೋ ಸ್ಟೇಷನ್ ಇರೋದ್ರಿಂದ ಜನ ನಿಲ್ತಾರೆ, ಜನ ಸಂದಣಿ ಯಾವಾಗಲೂ ಇದ್ದೇ ಇರುತ್ತೆ. ಚೆನ್ನಾಗಿದೆ, ಅವ್ರಿಗೆ ಒಳ್ಳೇದಾಗಲಿ. ಒಳ್ಳೇದಾಗಲಿ. ಓಕೆ, ನಿಮ್ಮ ಹೆಸರು? ಗಿರೀಶ್ ಅಂತ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಹೇಗಿದೆ ಸರ್ ಫುಡ್ ಎಲ್ಲ? ಸರ್, ಫುಡ್ ಮಾತ್ರ ಭಾರಿ ಚೆನ್ನಾಗಿದೆ. ಕ್ವಾಲಿಟಿ ಕ್ವಾಂಟಿಟಿ ಆಗಲಿ ತುಂಬ ಟೇಸ್ಟ್ ಕೊಡ್ತಾರೆ, ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲ. ಚೆನ್ನಾಗಿದೆ ಸರ್, ರೆಗ್ಯುಲರ್ ಆಗಿ ಬರ್ತೀವಿ ನಾವು. ರೆಗ್ಯುಲರ್ ಬರ್ತೀವಿ. ಈಗ 5 ರೂಪಾಯಿ ಇಡ್ಲಿ ಅಕಸ್ಮಾತ್ ಬೇರೆ ಕಡೆ ಎಲ್ಲೂ ಕೊಡಲ್ಲ, ಇಲ್ಲಿ ಎಲ್ಲೂ ಕೊಡಲ್ಲ ಸರ್. ಹೌದು. ಹೇಗೆ ಅನಿಸ್ತಿದೆ? ಇಡ್ಲಿ ಮಾತ್ರ ಸಾಫ್ಟ್ ಆಗಿರುತ್ತೆ. ನಿಮಗೆ ಬೇಕಾದ್ರೆ ತುಪ್ಪ ಕೇಳಿದ್ರೆ ತುಪ್ಪ ಹಾಕೊಡ್ತಾರೆ. ದೋಸೆ ಆಗಲಿ ಇಡ್ಲಿ ಸೂಪರ್ ಆಗಿದೆ ಸರ್. ಟೇಸ್ಟ್. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಸರ್, ನಾವು ಇದು ಸ್ಟಾರ್ಟ್ ಆಗಿಂದ ಬರ್ತಾ ಇದ್ದೀವಿ. ಏನು ಇಷ್ಟ ನಿಮಗೆ ತುಂಬ? ಫಸ್ಟ್ ಡೇ ಬರ್ತಾ ಇದೀವಿ ನಾವು. ಓಕೆ, ನಿಮ್ಗೆ ಯಾವ ಫುಡ್ ತುಂಬ ಇಷ್ಟ ಇಲ್ಲಿ? ನಮ್ಗೆ ಇಲ್ಲಿ ದೋಸೆ ಇಡ್ಲಿ ರೈಸು ಡೈಲಿ ಒಂದೊಂದು ಇರುತ್ತೆ, ಚೆನ್ನಾಗಿರುತ್ತೆ ಸರ್. ಎಲ್ಲದೂ ಇಷ್ಟನೇ. ಈಗ ಬಂದರೆ ಎಲ್ಲ ತಿನ್ಕೊಂಡು ಹೋಗ್ತೀವಿ. ಎಲ್ಲ ಒಂದು ಕೊಡೋ ಹೊರಗಡೆ ಈಗ ಇಡ್ಲಿಗೆಲ್ಲ 5 ರೂಪಾಯಿಗೆ ಕಮ್ಮಿ ಅಂದ್ರೆ ಹೊರಗಡೆ ಹೋಟ್ಲಲ್ಲಿ 20 ರೂಪಾಯಿ ಇದೆ. ಈಗ 5 ರೂಪಾಯಿ ಕೊಡ್ತಾರೆ, ಅದಕ್ಕೆ ಟೇಸ್ಟ್ ಎಲ್ಲ ಕಮ್ಮಿ ಏನಿದೆಯಾ ಅದರಿಂದ? ಸೂಪರ್ ಆಗಿರುತ್ತೆ ಸರ್. ಫಸ್ಟು ಬಂದು ಟೇಸ್ಟ್ ಮಾಡಿ, ಚಟ್ನಿ ಜೊತೆ ಭಾರಿ ಚೆನ್ನಾಗಿದೆ ಇಡ್ಲಿ. ಬೆಸ್ಟು, ಸ್ಮೂತ್ ಆಗಿದೆ, ಚೆನ್ನಾಗಿದೆ ಸರ್ ಇಡ್ಲಿ. ಚೆನ್ನಾಗಿದೆ. ಓಕೆ, ನೀವೆಲ್ಲಿರೋದು? ನಾವಿಲ್ಲೇ ಸರ್, ವಿಪುರಂ BIT ಕಾಲೇಜ್ ಹಾಸ್ಟೆಲಲ್ಲಿ ಇರೋದು. ನಮ್ಮ ಹಾಸ್ಟೆಲ್ ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಬರ್ತೀವಿ. ಅಲ್ಲೇ ಬರೋದು ರೆಗ್ಯುಲರ್ ಆಗಿ? ವೆಜ್ ಏನಾರ ಇದ್ದರೆ ಇಲ್ಲಿಗೆ ಬರೋದು. ಇಲ್ಲೇ ಬರೋದು. ಓಕೆ, ನಿಮ್ಮ ಹೆಸರು? ಧ್ರುವಿತ್ ಅಂತ. ಪುಟ, ಹೇಗಿದೆ ಟೇಸ್ಟ್ ಎಲ್ಲ? ಚೆನ್ನಾಗಿದೆ. ಏನು ತಗೊಂಡೆ? ಮಸಾಲೆ ದೋಸೆ. ಮಸಾಲೆ ದೋಸೆ ಹೇಗಿದೆ? ಚೆನ್ನಾಗಿದೆ. ಓಕೆ, ರೆಗ್ಯುಲರ್ ಪಪ್ಪ ಇಲ್ಲೇ ಕರ್ಕೊಂಡು ಬರೋದು ನಿಮಗೆ? ಹಾಂ, ಇಲ್ಲೇ ಬರ್ತಾರೆ, ಬೇರೆ ಕಡೆ ಹೋಗ್ತೀರಾ? ಒಂದೊಂದು ಸಲ ಬೇರೆ ಕಡೆ, ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ಬಂದಾಗ ಇಲ್ಲಿ ಬರ್ತೀವಿ. ಈ ಕಡೆ ಬರ್ತೀರಾ? ಹೇಗೆ ಅನಿಸ್ತಿದೆ ಟೇಸ್ಟ್ ಎಲ್ಲ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ಸರ್ ಅನಿಲ್ ಕುಮಾರ್ ಅಂತ ಅಂದ್ಬಿಟ್ಟು. ಅಂಗಡಿ ಹೆಸರು? ಸರ್ ಇದು ಆ್ಯಕ್ಚುಲಾಗಿ ಮುಂಚೆ ಗಣೇಶ್ ಭವನ್ ಹತ್ರ ಇತ್ತು. ಓಕೆ. ಗಣೇಶ್ ಭವನ್ ಕಾರ್ನರಲ್ಲಿ ಪೋಸ್ಟ್ ಆಫೀಸ್ ಇದೆಯಲ್ಲ, ಅದ್ರ ಎದುರುಗಡೆ ನಾವು ಮುಂಚೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಹೆಸರೇ ನಾವು ಇನ್ನೂ ಪ್ರಿಂಟ್ ಹಾಕ್ಲಿಲ್ಲ, ಅನ್ನಪೂರ್ಣೇಶ್ವರಿ ಅಂತಲೇ ನಮ್ಮ ಹೋಟ್ಲ್ ಹೆಸರು. ಅದೇ ಹೆಸರನ್ನ ಕ್ಯಾರಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈಗ ರೀಸೆಂಟಾಗಿ 1-2 ತಿಂಗಳಾಯಿತು ಸರ್ ನಾವು ಇಲ್ಲಿ ಸ್ಟಾರ್ಟ್ ಮಾಡಿ. ಮುಂಚೆ ಅಲ್ಲಿ 1-2-3 ವರ್ಷ ಮಾಡೋದು. ಏನು 5 ರೂಪಾಯಿ ಕೊಡ್ತಾ ವರ್ಕೌಟ್ ಆಗುತ್ತಾ? ಸರ್ ವರ್ಕೌಟ್ ಆಗೋದಕ್ಕಿಂತ ಹೊಟ್ಟೆ ತುಂಬುತ್ತಲ್ಲ ಸರ್. ಹಾಂ, ನಮ್ಮ ಹೊಟ್ಟೆ ನೋಡಿದ್ರೆ ಹಸ್ತವ್ರ ಹೊಟ್ಟೆ ಯಾರು ನೋಡ್ತಾರೆ ಸರ್? ಓ, ಆ ಥರ ಕಾನ್ಸೆಪ್ಟ್. ಬರೋರೆಲ್ಲ ಸ್ಟೂಡೆಂಟ್ಸ್ ಬರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ, ನಮ್ಮಂಗೆ ಬೀದಿ ಬದಿಯಲ್ಲಿ ನಿಂತು ವ್ಯಾಪಾರ ಮಾಡೋರು ಬರ್ತಾರೆ. ಅವ್ರ ಹೊಟ್ಟೆನೂ ತುಂಬಿಸ್ಬೋದಲ್ವ ಸರ್? ಬರೀ ನಮ್ಮ ಹೊಟ್ಟೆನೇ ತುಂಬಿಸಿ ನಾನು 50 ರೂಪಾಯಿ ಕೊಡ್ಬೋದು, ಬಟ್ ತಿನ್ನೋರು ಹೊಟ್ಟೆ ತುಂಬಬೇಕಲ್ಲ ಸರ್. 50 ರೂಪಾಯಿಗೆ 5 ರೂಪಾಯಿಗೆ ಅದ್ರ 4 ಇಡ್ಲಿ ತಿಂದರೆ ಹೊಟ್ಟೆ ತುಂಬುತ್ತೆ. 4 ಇಡ್ಲಿ ತಿಂದರೆ ಆರಾಮಾಗಿ ಬೇರೆ ಎಕ್ಸ್ಟ್ರಾ ಒಂದು ಆ ಪ್ರೈಸ್ ತಿಂದರೆ 50 ರೂಪಾಯಿಗೆ 2 ಫುಲ್ ಊಟ ಆ ಪ್ರೈಸ್ ಆಯಿತು. ಬೇರೆ ಕಡೆ ಆದರೆ ಬರೀ 50 ರೂಪಾಯಿಗೆ ಆದರೂ ಒಂದು ರೈಸ್ ಬರೋದಿಲ್ಲ. ಸೊ ಹಂಗಾಗಿ ನಾನು ಬೇರೆಯವ್ರು ಕಂಪೇರ್ ಮಾಡೋಕೆ ಹೋಗಲ್ಲ. ಸೊ ಹಂಗಾಗಿ ಹಸ್ತವ್ರು ಹೊಟ್ಟೆ ತುಂಬಿಸೋದು ಒಂದು ಕಾನ್ಸೆಪ್ಟ್ ಅಷ್ಟೇ ಸರ್, ವರ್ಕೌಟದ್ದು ನಮ್ಮ ಕಾನ್ಸೆಪ್ಟ್ ಅಲ್ಲ. ಏನೆಲ್ಲ ಕೊಡ್ತೀರಾ ಸರ್? ಇಡ್ಲಿ, ದೋಸೆ, ರೈಸ್ ಬಾತು, ಚಿತ್ರಾನ್ನ ರೆಗ್ಯುಲರ್ ಆಗಿರುತ್ತೆ. ರೈಸ್ ಬಾತು ಡೈಲಿ ಒಂದೊಂದು ಥರ ಇರುತ್ತೆ. ಜೊತೆಗೆ ಮಸಾಲೆ ವಡೆ, ಉದ್ದಿನ ವಡೆ ಕೊಡ್ತೀವಿ, ಅಲ್ಲೇ ಫ್ರೆಶ್ಶಾಗಿ ಮಾಡಿ ಇಲ್ಲೇ ಕೊಡೋದು. ಸೊ ದೋಸೆನೂ ಇಲ್ಲೇ, ಇಡ್ಲಿನೂ ಇಲ್ಲೇ ಮಾಡಿಕೊಡೋದು. ಮಸಾಲೆ ದೋಸೆ, ಮೈಸೂರು ಮಸಾಲೆ, ಬಾತ್ ಮಸಾಲೆ, ಪುಡಿ ಮಸಾಲೆ, ಸೆಟ್ಟು, ಖಾಲಿ, ಪ್ಲೈನು, ಆನಿಯನ್, ಇಷ್ಟು ಐಟಮು ಸಿಗುತ್ತೆ ದೋಸೆಯಲ್ಲಿ. ಡೈಲಿ ಒಂದೊಂದು ಥರ ಕಲರ್ ರೈಸ್ ಇರುತ್ತೆ. ಪಲಾವು, ಚಿತ್ರಾನ್ನ ಜೊತೆ ಪಲಾವು, ಟೊಮೊಟೊ ಬಾತು, ಗೀ ರೈಸು, ಸ್ವೀಟ್ ಕಾರ್ನ್ ರೈಸು, ಬೇಬಿ ಕಾರ್ನ್ ರೈಸು. ನಮ್ಮಲ್ಲಿ ಡ್ರಮ್ ಸ್ಟಿಕ್ ಬಿರಿಯಾನಿನೂ ಮಾಡ್ತೀವಿ. ವಾರಕ್ಕೊಂದ್ಸರಿ ಡ್ರಮ್ ಸ್ಟಿಕ್ ಬಿರಿಯಾನಿ ಮಾಡ್ತೀವಿ. ಯಾವತ್ತು ಮಾಡೋದು ಸರ್? ಅದು ಇಂಥ ದಿನ ಅಂತ ಇಲ್ಲ, ನಮ್ಗೆ ರಾ ಮೆಟೀರಿಯಲ್ ಯಾವಾಗ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಡಿಪೆಂಡು. ಈಗ ಉದ್ದಿನ ವಡೆ ಮತ್ತು ಮಸಾಲೆ ವಡೆ ಎಲ್ಲ 5 ರೂಪಾಯಿನಾ ಸರ್? 5 ರೂಪಾಯಿ ಇಡ್ಲಿ, 5 ರೂಪಾಯಿ ಉದ್ದಿನ ವಡೆ, 5 ರೂಪಾಯಿ. ರೈಸು, ದೋಸೆಗೆಲ್ಲ ಸಪ್ರೇಟ್ ಅದೇ ಆದಂಥ ಕಾಸ್ಟ್ ಇರುತ್ತೆ ಸರ್. ಬಟ್ ವಡೆ ಇಡ್ಲಿ ಎಲ್ಲ 5 ರೂಪಾಯಿನೇ? 5 ರೂಪಾಯಿನೇ ಸರ್. ನೀವು ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್? ಸರ್ ನಾವು ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಮಧ್ಯ 1-2 ತಿಂಗಳು ಗ್ಯಾಪ್ ಆಗಿತ್ತು. ಸೊ ಅಲ್ಲಿಂದ ಇಲ್ಲಿಗೆ ಬರೋ ಆ ಗ್ಯಾಪಲ್ಲಿ 2 ತಿಂಗಳು ಗ್ಯಾಪ್ ಕೊಟ್ಟಿದ್ದು. ಮೀನ್ಸ್ ಗಣೇಶ್ ಭವನಿಂದ ಇಲ್ಲಿಗೆ ಬರೋಕ್ಕೆ. ಇಲ್ಲಿಗೆ ಬಂದಮೇಲೆ ಮತ್ತೆ ಈಗ 1-2 ತಿಂಗಳಾಯಿತು ಸರ್. ಥ್ಯಾಂಕ್ಸ್ ಅಲ್ಲ. ಈಗ ಕಸ್ಟಮರ್ಲಿ ಏನು ಹೇಳ್ತಾರೆ ತಿಂದವರು? ಸರ್ ಅದನ್ನು ನಾನು ಹೇಳೋದಕ್ಕಿಂತ ನೀವೇ ಅವರ ರಿವ್ಯೂ ತೊಗೊಂಡ್ಬಿಟ್ರೆ ತುಂಬ ಅನುಕೂಲ. ಯಾಕೆಂತಂದರೆ ನಾನು ಬಿಟ್ಕೊಡಕ್ಕೆ ನಾನು ಎಲ್ಲೂ ಇಷ್ಟಪಡಲ್ಲ. ಸೊ ನನಗೆ ದುಡ್ದು. ಸೊ ಹಂಗಾಗಿ ನಾನು ಹೇಳೋದಕ್ಕಿಂತ ಕಸ್ಟಮರ್ನ ಕೇಳ್ಬಿಟ್ರೆ ಒಳ್ಳೆ ಉತ್ತಮವಾದ ರೆಸ್ಪಾನ್ಸ್ ಕೊಡ್ತಾರೆ ಅವರು. ಕಸ್ಟಮರ್? ಓಕೆ. ಹೌದು ಸರ್. ಓಕೆ, ಇದು ಟೈಮಿಂಗ್ಸ್ ಹೇಳಿ ಸರ್. ಹಾಗೆ ಸರ್ 7-7:30 ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ 10:30-11 ಗಂಟೆ ತನಕ ಇರುತ್ತೆ ಸರ್. ವಾರ ಪೂರ್ತಿ ಇರುತ್ತಾ ಸರ್? ವಾರ ಪೂರ್ತಿ ಇರುತ್ತೆ. ಯಾವುದಿನೂ ರಜಾ ಇಲ್ಲ. ಯಾವುದಾದ್ರೂ ಹಬ್ಬ ಹುಣ್ಣಿಮೆ ಅಂತ ಇದ್ದರೆ ರಜಾ. ಇಲ್ಲ ಅಂದರೆ ಮಾಮೂಲಿ ಇರುತ್ತೆ ಸರ್. ಹಾಗೆ ಅಡ್ರೆಸ್ ಒಂದು ಹೇಳ್ಬಿಡಿ ಸರ್, ಲೊಕೇಶನ್. ಸರ್ ಇದು ಗಣೇಶ್ ಭವನ್ ಬಸವನಗುಡಿ ಮೆಟ್ರೋ ಸ್ಟೇಷನ್ನು ಸ್ವಲ್ಪ ಹಿಂದೆ BWSSB ಆಫೀಸ್ ಗೇಟ್ ಎದುರುಗಡೆನೇ ಇದೆ ಸರ್. ನ್ಯಾಷನಲ್ ಕಾಲೇಜು BWSSB ಗೇಟು ಸೆಂಟ್ರಲ್ ಇದೆ ಸರ್. ಸೆಂಟ್ರಲ್ ಆಪೋಸಿಟ್ ಪೆಟ್ರೋಲ್ ಸರ್. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು. ಇಂಡಿಯನ್ ಆಯಿಲ್ ಬಂಕ್ ಆಪೋಸಿಟ್. ಸರ್.
ಸರ್ ನಿಮ್ಮ ಹೆಸರು? ಸರ್ ಅನಿಲ್ ಕುಮಾರ್ ಅಂತ ಅಂದ್ಬಿಟ್ಟು. ಅನಿಲ್ ಕುಮಾರ್ ಅಂತ. ಓಕೆ ಸರ್.